ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಯನ. ಇವತ್ತಿನ ರೆಸಿಪಿ ಬಂದು ಸೊಪ್ಪಿನ ಬೋಂಡ. ಸೊಪ್ಪಿನ ಬೋಂಡ ಅಂತ ಅಂದ್ರೆ ಎಲ್ಲರಿಗೂ ಇದೇನಪ್ಪ ಇದು ಹೊಸದಾಗಿ ಮಾಡಿದಾರೆ, ಇದ್ಯಾವ ತರ ಮಾಡೋದು ಅಂತ ಆಶ್ಚರ್ಯ ಆಗ್ತಿರ್ಬೋದು. ಬನ್ನಿ ಆಗಿದ್ರೆ ನೋಡೋಣ ಸೊಪ್ಪಿನ ಬೋಂಡ ಹೇಗೆ ಮಾಡೋದು ಅಂತ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು: ನಾನು ಸೊಪ್ಪನ್ನ 4 ತರದ ಸೊಪ್ಪು ಅಂತ ಅಂದ್ರೆ ಪಾಲಕ್ ಸೊಪ್ಪು, ಸಬ್ಬಾಕ್ಷಿಗೆ ಸೊಪ್ಪು, ಮತ್ತೆ ಮೆಂತ್ಯ ಸೊಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, 4 ಸೊಪ್ಪನ್ನ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಸೊಪ್ಪು ತರಕಾರಿ ಎಲ್ಲ ಏನು ತಿಂತಿರಲ್ಲ, ಆ ಟೈಮಲ್ಲಿ ಈ ರೀತಿ ಸೊಪ್ಪುಗಳನ್ನ ಹಾಕಿ ನಾವು ಬೋಂಡಾನ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನೆಕ್ಸ್ಟ್ ಬಂದು ನಾನು ಕಡಲೆ ಹಿಟ್ಟನ್ನ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಈರುಳ್ಳಿನ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಮತ್ತೆ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ 1 ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ನೋಡೋಣ ಬನ್ನಿ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ನಾನು 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡೆ. ನೆಕ್ಸ್ಟ್ ಬಂದು ನಾನು ಸೊಪ್ಪನ್ನ ಆಡ್ ಮಾಡ್ಕೋತೀನಿ. ಸೊಪ್ಪನ್ನ ನಾವು ಸಣ್ಣದಾಗಿ ಹಚ್ಚಿ ಈ ರೀತಿ ಹಾಕೋಬೇಕಾಗುತ್ತೆ. ತುಂಬಾ ದೊಡ್ಡದಾಗಿ ಹಚ್ಚಿದ್ರೆ ಅದು ನಾವು ಹಿಟ್ಟನ್ನ ಹದವಾಗಿ ಕಲಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಜಬ್ಬಿಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿ ಸೇರಿಸಿ ನಾವು ಈಗ ಅದಕ್ಕೆ ಸ್ವಲ್ಪ ಹಸಿವೆಣ್ಣೆ ಮತ್ತೆ ಜೀರಿಗೆನ ನಾನು ತಗೊಂಡಿದ್ದೀನಿ. ಅದನ್ನ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ನಾವು ಹಾಕೋಬೇಕಾಗುತ್ತೆ. ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಎಲ್ಲರೂ ಸಾಮಾನ್ಯವಾಗಿ ಅಜ್ವೈನ್ನ ಮಾತ್ರ ಬಳಸ್ತಾರೆ, ಆದ್ರೆ ನಾನು ಸ್ವಲ್ಪ ಜೀರಿಗೆನೂ ಹಾಕೊಂಡಿದ್ದೀನಿ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ಕೊತಾ ಇದ್ದೀನಿ. ಆ ನಂತರ ಅದಕ್ಕೆ 1 ಚಿಟಿಕೆ ಅಷ್ಟು ಸೋಡಾನ ಬಳಸ್ತಾ ಇದ್ದೀನಿ. ನಾನು ಸೋಡಾ ಜಾಸ್ತಿ ಬಳಸಲ್ಲ, ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂತ ಬಳಸ್ತಾ ಇದ್ದೀನಿ. ನೋಡಿ ಈ ರೀತಿ ಫಸ್ಟ್ ನೀರ ಹಾಕೊಳ್ದಿರ ನಾವು ಸ್ವಲ್ಪನೇ ಕಲ್ಸ್ಕೋಬೇಕಾಗುತ್ತೆ. ನೀರು ಹಾಕೊಳ್ದಿರ ನಾವು ಈ ರೀತಿ ಅದನ್ನ ಚೆನ್ನಾಗಿ ಸ್ಮ್ಯಾಚ್ ಮಾಡಿ ಹಿಟ್ಟಿಗೆ ಅದು ಹೊಂದ್ಕೋಬೇಕು. ಆ ರೀತಿ ನಾವು ಕಲ್ಸ್ಕೊಳ್ಳೋಣ. ಚೆನ್ನಾಗಿ ಇದನ್ನ ಕಲ್ಸಾದ ನಂತರ ಸ್ವಲ್ಪ ಕೈಯಲ್ಲಿ ನೀರನ್ನ ತಕೊಂಡು, ಜಾಸ್ತಿ ಹಾಕಕ್ ಹೋಗ್ಬೇಡಿ, ಅದು ಸ್ವಲ್ಪ ತೆಳ ಆಗ್ಬಿಡುತ್ತೆ. ನಾವು ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ನೆನೆಸ್ಬೇಕಲ್ಲ, ಆವಾಗ ಜಾಸ್ತಿ ಸಾಫ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ನೀರನ್ನ ಸ್ವಲ್ಪನೇ ಹಾಕಿ ಈ ರೀತಿ ಹದವಾಗಿ ನಾವು ಕಲ್ಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕಲ್ಸ್ಕೋಬೇಕು. ನೋಡಿದ್ರಲ್ಲ, ನಾನು ನೀರು ಜಾಸ್ತಿ ಹಾಕೇ ಇಲ್ಲ, ಅದೇ ಸರಿ ಆಗ್ತಿದೆ. ಯಾಕೆಂದ್ರೆ ಸೊಪ್ಪನ್ನ ಆಡ್ ಮಾಡೋದ್ರಿಂದ ಸೊಪ್ಪಲ್ಲೂ ಕೂಡ ನೀರಿನಂಶ ಇರುತ್ತಲ್ಲ, ಅದೇ ನೀರು ಬಿಟ್ಕೊಳುತ್ತೆ ಉಪ್ಪು ಹಾಕಿದ್ಮೇಲೆ. ಅದರಿಂದ ನಾನು ಈ ರೀತಿ ನೋಡಿ ಕಲ್ಸ್ಕೊಂಡಿದ್ದೀನಿ. ನಾನು 1 ಮಿನಿಟ್ ಹಾಗೆ ಬಿಡೋಣ. ನೋಡಿ ಬಾಡ್ಲಿನ ನಾನು ಮೊದಲೇ ಕಾಯೋದಕ್ಕೆ ಅಂತ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದ್ದ ಸ್ವಲ್ಪ ಹಿಟ್ಟನ್ನ ಹಾಕಿ ನಾವು ನೋಡ್ಕೋಬೇಕಾಗುತ್ತೆ. ಅದೇನಾದ್ರೂ ಚೆನ್ನಾಗಿ ಬಬಲ್ಸ್ ಬಂದು ಮೇಕ್ ಬಂತು ಅಂತಂದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ನೋಡಿ ಇವಾಗ ಎಣ್ಣೆ ಕಾದಿದೆ. ನಾನು ಅವಾಗ್ಲೇನೆ ನಾದ್ಬೇಕಾದ್ರೆ ನಾನು ಎಣ್ಣೆನ ಇಟ್ಟಿದ್ದು ಕಾಯೋದಕ್ಕೆ. ಇವಾಗ ಅದು ಕಾದಿದೆ ನೋಡಿ. ಈಗ ಒಂದೊಂದೇ ಹಾಕೊಳ್ಳೋಣ. ಎಣ್ಣೆ ಜಾಸ್ತಿ ಇರ್ಬೇಕಂತ ಏನಿಲ್ಲ, ಅದು ಬೋಂಡ ತಾನೇ ಕರಿಯೋದಕ್ಕೆ ಒಂದಿಷ್ಟು ಬೇಕಷ್ಟು ನೀವು ಎಣ್ಣೆನ ಹಾಕೊಂಡ್ರೆ ಸಾಕು. ಬಾಣಲಿ ತುಂಬಾ ಚಕ್ಲಿ ಮಾಡೋದಕ್ಕೆ, ನಿಮ್ಮ ಮನೇಲಿ ವಡೆ ಮಾಡೋದಕ್ಕೆ ಮಾಡ್ತಾರಲ್ಲ, ಆ ರೀತಿ ಜಾಸ್ತಿ ಹಾಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ಇದ್ರೇನೆ ಸಾಕಾಗುತ್ತೆ. ನೋಡಿ ಈ ರೀತಿ ಒಂದೊಂದೇ ಆಗಿ ನಾವು ಹಾಕೊಂಡು ಬೇಯಿಸ್ಕೋಬೇಕಾಗತ್ತೆ ಎಣ್ಣೆಲಿ. ಫಸ್ಟ್ ಒಂದ್ಸಾರಿ ನಾವು ಬೇಯಿಸಿ ನೋಡೋಣ. ನೋಡಿ ಹಾಕಿದ ತಕ್ಷಣ ತಿರ್ಗ್ಸೋಕೆ ಹೋಗ್ಬಿಡಿ, ಎಲ್ಲ ಹೊಡೆದೋಗ್ಬಿಡುತ್ತೆ. ನಾನು ಇವಾಗ ಸ್ವಲ್ಪ ಹೊತ್ತು ಬೆಂದಿದ ನಂತರ ಅದನ್ನ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಬೇಯ್ತಾ ಇದೆ. ಇದನ್ನ ತಿರ್ಗಿಸ್ಕೊಂಡು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ. ಜಾಸ್ತಿ ಊರಿನಲ್ಲಿ ನೀವು ಬೇಯಿಸಕ್ ಹೋಗ್ಬಿಡಿ, ಸ್ವಲ್ಪ ಮೀಡಿಯಂ ಉರಿನ ಕೊಟ್ಕೊಂಡು ಬೇಯಿಸ್ಕೊಳ್ಳಿ. ಆಗ ಬೋಂಡಾನು ಕೂಡ ಸೀದೋಗಲ್ಲ, ಹದವಾಗಿ ಚೆನ್ನಾಗಿ ಒಳಗಡೆ ಎಲ್ಲ ಸೊಪ್ಪೆಲ್ಲ ಬೇಯಬೇಕಲ್ಲ, ಅದು ಚೆನ್ನಾಗಿ ಬೇಯುತ್ತೆ. ಸೊ ನೋಡಿ ಇವಾಗ ಆಗಿದೆ. ಇಂಥದೆಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆದ್ಮೇಲೆ ನಾವು ಅದನ್ನ ತಗೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಬಬಲ್ಸ್ ಇರೋದ್ರಿಂದ ನಾನು ಇನ್ನೂ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಆ ರೀತಿ ತಿರುಗಿಸಿ ನಾನು ಬೇಯಿಸ್ತಾ ಇದ್ದೀನಲ್ಲ, ಆ ರೀತಿ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ, ಅದನ್ನ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ಇಷ್ಟು ಸುಲಭ, ಮನೆಯಲ್ಲಿ ನೀವು ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅಥವಾ ವಯಸ್ಸಾಗಿರೋರ್ಗೆ ನಾವು ಎಣ್ಣೆ ಪದಾರ್ಥನ ಕೊಡೋ ಹಾಗಿಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ನೀವು ಎಲ್ಲಾ ತರದ ಸೊಪ್ಪುಗಳನ್ನ ಹಾಕಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಮನೆಯವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಸಾಮಾನ್ಯವಾಗಿ ಎಲ್ರಿಗೂ ಈ ತರ ಕರ್ದಿರೋ ಪದಾರ್ಥ ಅಂತ ಅಂದ್ರೆ ಇನ್ನು ಇಷ್ಟ ಆಗುತ್ತೆ. ಅದರಿಂದ ನಾನು ಈ ರೀತಿನೇ ಮಾಡೋದು. ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ, ನನ್ನ ತಂಗಿಗೆ, ನನ್ನ ಯಜಮಾನ್ರಿಗೆ ಎಲ್ರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇದೇ ರೀತಿ ಮಾಡ್ಕೊಡೋದು. ಅವರು ಕೂಡ ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗ್ ಬಂದಿದೆ ಅಂತ. ಇಷ್ಟೇ ಸೊಪ್ಪಿನ ಬೋಂಡ. ಎಲ್ಲ ರೀತಿ ಸೊಪ್ಪುಗಳನ್ನ ಮನೆಯಲ್ಲಿ ಇದ್ರೆ ಇವಾಗಲೇ ಟ್ರೈ ಮಾಡಿ.
ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸಾಫ್ಟ್ ಆಗಿ, ಎಷ್ಟು ಫ್ಲಫಿಯಾಗಿ ಸ್ಪಂಜ್ ಥರ ಬಂದಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಸೊಪ್ಪಿನ ಬೋಂಡನ ಹೇಗೆ ಮಾಡೋದು ಅಂತ. ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.